ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ನಾನು ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ, ಇನ್ನೇನು ಹೊಸ ವರ್ಷ ಬರ್ತಾ ಇದೆ. ಒಂದು ಹೊಸ ವರ್ಷ ಬಂದಾಗ ನಮಗೇನು ರಾಜಯೋಗ ಬರುತ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಏನೋ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ರಾಜಯೋಗ ಬರುತ್ತೆ. ಗುರು ರಾಘವೇಂದ್ರ ಸ್ವಾಮಿ ಕೃಪೆಯಿಂದ ಈ 5 ರಾಶಿಗಳಿಗೆ ಬಹಳ ಅದೃಷ್ಟ ದೊರಕಲಿದೆ. ಯಾವುದು ಈ 5 ರಾಶಿ ತಿಳಿಯಬೇಕೆಂದರೆ, ಮೊದಲನೇದಾಗಿ ನಮ್ಮ ಪೇಜನ್ನು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದು ಮೇಷರಾಶಿ. ಮೇಷರಾಶಿಯವರಿಗೆ ಯಾವುದೋ ಒಂದು ಎಲ್ಲರೂ ಒಂದು ಬಂಡವಾಳ ಹೂಡಿಕೆ ಮಾಡಿರ್ತೀರ, ಏನೋ ಒಂದು ಬಿಸ್ನೆಸ್ ಮಾಡಬೇಕಂತ. ಆ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಲಾಸ್ ಆಗೋದು ಆಗಿರುತ್ತೆ. ಅಂಥವ್ರಿಗೆ ಆ ಬಿಸ್ನೆಸ್ಸಲ್ಲಿ ತುಂಬ ಡೆವಲಪ್ ಆಗ್ತಾ ಇರ್ತೀರ. ಎರಡನೇದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಷ್ಟಪಟ್ಟಿರ್ತೀರ, ಈಗ ಮದುವೆ ಆಗಬೇಕು ಅಂತ ಅನ್ಕೊಂತೀರಾ, ಮದುವೆ ಹತ್ರ ಹೋಗುತ್ತೆ ಮತ್ತು ಕ್ಯಾನ್ಸಲ್ ಆಗಿಬಿಡುತ್ತೆ. ಅಂಥ ರಾಶಿಯವರಿಗೆ ಈ ಟೈಮಲ್ಲಿ ಮದುವೆ ಆಗೋ ಯೋಗ ಇರುತ್ತದೆ. ಅಂದರೆ ಇಷ್ಟಪಟ್ಟವ್ರ ಜೊತೆ ಮದುವೆ ಆಗ್ತೀರಾ. ಮೂರನೇದಾಗಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಆರೋಗ್ಯದಿಂದ ಈಸಿಯಾಗಿ ಹೊರಗಡೆ ಬರ್ತೀರಾ, ಯಾವುದೇ ತೊಂದರೆ ಆಗೋದಿಲ್ಲ. ಮೂರನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಸಣ್ಣ ಪುಟ್ಟ ಆರೋಗ್ಯ ತೊಂದರೆ ಬರ್ತಾ ಇರುತ್ತೆ. ಏನೇ ಒಂದು ಮಾಡೋಕ್ಕೆ ಹೋದ್ರು ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಆರೋಗ್ಯದಿಂದ ನಾವು ಶಕ್ತಿಶಾಲಿ ಆಗಿದೀವಿ ಅಂತ ಅನ್ಕೊಂತೀರಾ, ಬಟ್ ಮನಸ್ಸಲ್ಲಿ ಏನೋ ಒಂದು ಕಾಯಿಲೆ ಇರುತ್ತೆ. ಆ ಕಾಯಿಲೆ ಆಟೋಮೆಟಿಕ್ ಆಗಿ ಆ ಕಾಯಿಲೆಯಿಂದ ದೂರ ಆಗ್ತೀರಾ, ಯಾವುದೋ ತೊಂದರೆ ಆಗೋದಿಲ್ಲ. ನಾಲ್ಕನೇದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವುದೇ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಏನಾದರೂ ಒಂದು ಹೊಸ ಕಾರ್ಯಕ್ರಮಗಳು, ಮನೆ ಗೃಹ ಪ್ರವೇಶ ಮಾಡ್ಬೇಕಂತ ಅನ್ಕೊಂತೀರಾ, ಅದು ಆಗ್ತಾ ಇಲ್ಲ. ಅಂಥವ್ರಿಗೆ ಖಂಡಿತವಾಗ್ಲೂ ಗೃಹ ಪ್ರವೇಶ, ಮನೆ ಕಟ್ಟೋದು, ಏನಾದರೂ ಒಂದು ಸಣ್ಣ ಪುಟ್ಟ ಯೋಗ ಕೂಡಿ ಬರುತ್ತದೆ. ಕೊನೆಯದಾಗಿ ಇದು 5ನೇ ರಾಶಿ. 5ನೇ ರಾಶಿ ಬಂದು ಯಾವುದಂದ್ರೆ ನಿಮಗೆ ಧನಸ್ಸು ರಾಶಿ. ಈ ಧನಸ್ಸು ರಾಶಿಯವರಿಗೆ ಒಂದು ದುಡ್ಡು ಎಷ್ಟೇ ಸಂಪಾದನೆ ಮಾಡೋ ದುಡ್ಡು ಹಣಕಾಸು ಉಳಿತಾರಲ್ಲ, ಕೊಟ್ಟಿರುವಂಥ ಹಣ ಬರಲ್ಲ, ಏನಾದರೂ ಮಾಡಿ ಡಿಪ್ರೆಷನ್ಗೆ ಹೋಗಿರ್ತಾರೆ, ಏನು ಮಾಡೋದು ಬಿಡೋದು ಅಂತ ಗೊತ್ತಾಗಲ್ಲ. ಅಂಥವ್ರಿಗೆ ಯಾವುದಾದ್ರೂ ಒಂದು ದೈವ ಮೂಲಕ, ರಾಯರ ಕೃಪೆಯಿಂದ ಅವರಿಗೆ ಖಂಡಿತವಾಗ್ಲೂ ಅದೃಷ್ಟ ಕೂಡಿ ಬರುತ್ತದೆ. ಇದು ಬಂದು 5 ರಾಶಿಗಳಿಗೆ ರಾಜಯೋಗ ಇದೆ. ಇನ್ನು ಕೆಲವು ರಾಶಿಗಳಿಗೆ ರಾಜಯೋಗ ಇಲ್ಲ ಅಂತ ಮನಸ್ಸಲ್ಲಿ ಪ್ರಶ್ನೆ ಕಾಡ್ತಾ ಇರುತ್ತೆ. ಅಂಥವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ಓಂ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ನಿಮ್ಮ ರಾಶಿ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.